ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ, ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ನ್ಯಾಷನಲ್ ಅಪ್ನಿ ಪಾರ್ಟಿ ಕರ್ನಾಟಕ ರಾಜ್ಯ ಅಧ್ಯಕ್ಷರು, ಸುಮಾರು 17 ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರಸ್ತುತವಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ಕಾರ್ಯಗಳನ್ನು ಮಾಡ್ತಾ ಬಂದಿರುವಂತಹ ಶ್ರೀಮಾನ್ಯ ಫಿರೋಜ್ BS ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಮೊದಲಿಗೆ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಸರ್, ನನ್ನ ಪರಿಚಯ ಬಂದ್ಬಿಟ್ಟು, ನನ್ನ ಹೆಸರು ಫಿರೋಜ್ ಅಂತ, ತಂದೆ ಹೆಸರು ಪೂರ್ಣ ಬಾದ್ಶಾ, ತಾಯಿ ಹೆಸರು ಶಂಶಾದ್ದಿ. ನಾವು 3 ಸಹೋದರರು. ಒಬ್ಬರು ಸಹೋದರರು KBಯಲ್ಲಿ ವರ್ಕ್ ಮಾಡ್ತಾರೆ, ರಶೀದ್ BS ಅಂತ. ಇನ್ನೊಬ್ಬರು ಪ್ರೈವೇಟ್ನಲ್ಲಿ ಕಂಪ್ಯೂಟರ್ ಟೀಚರ್ ಆಗಿ ಫಾರೂಕ್ ಶೇಖ್ ಅಂತ ಕೆಲಸ ಮಾಡ್ತಾರೆ. ನಾನು ಯಾವುದೇ ಎಂಪ್ಲಾಯ್ ಇಲ್ಲ ನಾನು. ಸೊ ಹೀಗಾಗಿ ಸೋಷಿಯಲ್ ಸರ್ವಿಸ್ನಲ್ಲಿ ಸುಮಾರು 17 ವರ್ಷಗಳ ಕಾಲ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಮುಂಚೆ ನಾನು JDSನಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಇದ್ದೆ. ಸೊ ಇದು ನನ್ನ ಪರಿಚಯ. ನನ್ನ ಶಿಕ್ಷಣ ಬಂದ್ಬಿಟ್ಟು D.Ed ಮೊದಲು ಫಸ್ಟು ಪ್ರಾಥಮಿಕ ಪ್ರಶಿಕ್ಷಣಾರ್ಥಿಯಾಗಿ ನಾನು ಇದು ತೊಗೊಂಡೆ ಟ್ರೈನಿಂಗು. ನಂತರ ನಾನು ಪದವೀಧರನಾಗಿ ಮತ್ತು ಸ್ನಾತಕೋತ್ತರ ಪದವೀಧರನಾಗಿ ನಾನು ಸಂಪೂರ್ಣ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಈಗ ನಾನು ಕತೆ, ಕಾದಂಬರಿ, ಸಾಹಿತ್ಯಗಳನ್ನು ಬರೆಯುತ್ತಾ ನಾನು ರಾಜಕೀಯದಲ್ಲಿ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ರಾಜಕೀಯ ರಂಗಕ್ಕೆ ತಾವು ಬರಬೇಕಾದ್ರೆ ಮುಖ್ಯವಾಗಿ ಕಾರಣ ಮತ್ತು ಪ್ರೇರಣೆಯನ್ನು, ರಾಜಕೀಯನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಸರ್? ಸರ್, ರಾಜಕೀಯ ಆಯ್ಕೆ ಮಾಡಿಕೊಂಡಿರೋ ಉದ್ದೇಶ, ನಾನು ಒಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಉನ್ನತ ಮಟ್ಟದ ಸಾಧನೆ ಮಾಡಬೇಕು ಅನ್ನೋ ಕನಸಿತ್ತು ನನಗೆ. ಶಿಕ್ಷಣ ಕ್ಷೇತ್ರದಲ್ಲಿ ಬಹು ನಿರೀಕ್ಷಿತವಾಗಿ ಸುಧಾರಣೆಯನ್ನು ತರಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದೆ ನಾನು. ಸೊ ಅದು ಯಾವುದೂ ಕೈಗೂಡಲಿಲ್ಲ, ನೆರವೇರಲಿಲ್ಲ, ಅಕಸ್ಮಾತಾಗಿ. ಸೊ ನಾನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ವರ್ಕ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಕೆಲವೊಂದು ಮ್ಯಾನೇಜ್ಮೆಂಟ್ನ ಕಿರುಕುಳದಿಂದ ನಾನು ಬೇಸತ್ತೆ. ಮೂಲ ಅಲ್ಲಿ ಅವ್ರ ಉದ್ದೇಶ ಏನಂದರೆ ಜಾತಿ ವ್ಯವಸ್ಥೆ. ನಾನೊಬ್ಬ ಮುಸ್ಲಿಮನಾಗಿರೋದ್ರಿಂದ ಅಲ್ಲಿ ನನ್ನ ಹತ್ರ ಟ್ಯಾಲೆಂಟ್ ಇದೆ, ಮಕ್ಕಳಿಗೆ ಬೋಧಿಸುವ ಬೋಧನಾ ಕೌಶಲ್ಯ ಇದೆ, ಮಕ್ಕಳಿಗೆ ಯಾವ ರೀತಿ ಕರಗತ ಮಾಡಬೇಕು ಶಿಕ್ಷಣವನ್ನು ಅಂತಕ್ಕಂಥ ಕೌಶಲ್ಯವನ್ನು ಹೊಂದಿದ್ದೀನಿ. ಆದರೆ ನನಗೆ ಮ್ಯಾನೇಜ್ಮೆಂಟ್ನಲ್ಲಿ ಯಾವ ರೀತಿ ನೋಡ್ತಾ ಇದ್ರು ಅಂತಂದರೆ ಒಬ್ಬ ಅಲ್ಪಸಂಖ್ಯಾತರನ್ನಾಗಿ ನೋಡ್ತಾ ಇದ್ರು. ಸೊ ಈ ಕಾರಣದ ಜಾತಿ ವ್ಯವಸ್ಥೆಯ ತುಳಿತಕ್ಕೆ ಒಳಗಾಗಿ ನಾನು ಏನು ಮಾಡಿದೆ ಅಂತಂದರೆ, ಖಂಡಿತವಾಗ್ಲೂ ನಾನು ಇದರಲ್ಲಿ ಏನಾದರೂ ಸುಧಾರಣೆ ತರಲೇಬೇಕು, ಸಾಕು ಈ ಶಿಕ್ಷಣ ಕ್ಷೇತ್ರ ಅಂತ ತಿಳಿದು ನಾನು ಇಮಿಡಿಯೇಟ್ಲಿ ಶಿಕ್ಷಣ ಕ್ಷೇತ್ರವನ್ನು ತ್ಯಜಿಸಿ ರಾಜಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ. ಈ ರಾಜಕೀಯ ರಂಗದಲ್ಲಿ ತಾವು ಬರುವಂಥ ಸಂದರ್ಭದಲ್ಲಿ ಅಥವಾ ಪ್ರಸ್ತುತವಾಗಿ ಈಗ ತಮಗೆ ರಾಜಕೀಯ ಮಾರ್ಗದರ್ಶಕರು, ರಾಜಕೀಯ ಗುರುಗಳು ಅಂತ ಹೇಳಿ ಯಾರಿಗೆ ಭಾವಿಸ್ತೀರಿ ಸರ್? ಸರ್, ನಾನು ಮೂಲತಃವಾಗಿ ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ಕಾರಣ ಅಂದರೆ HD ಕುಮಾರಸ್ವಾಮಿ ಅವರು. ನಾನು 2006-07ರಲ್ಲಿ ಪ್ರಶಿಕ್ಷಣಾರ್ಥಿಯಾಗಿದ್ದಾಗ, D.Ed ಪ್ರಶಿಕ್ಷಣಾರ್ಥಿಯಾಗಿದ್ದಾಗ ನಾನು ಆವಾಗ ವಿದ್ಯಾರ್ಥಿ ಘಟಕದ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ JDS ಅಲ್ಲಿ. ಕೊಪ್ಪಳದ BNRK D.Ed ಅಲ್ಲಿ ನಾನು ಎಜುಕೇಷನನ್ನು ಪಡೆದಿದ್ದೀನಿ. ಅಲ್ಲಿಯೂ ಕೂಡ ಕೆಲವೊಂದು ಅನ್ಯಾಯ, ದೌರ್ಜನ್ಯಕ್ಕೆ ನಾನು ಪ್ರತಿವಾದಿಸಿದ್ದರಿಂದ ನನ್ನ ಇಂಗ್ಲೀಷ್ ಸಬ್ಜೆಕ್ಟನ್ನು ಫೇಲ್ ಮಾಡ್ತಾರೆ. BNRK D.Ed ಕಾಲೇಜ್ನ ಆಡಳಿತ ಮಂಡಳಿಯವರು ಇಂಗ್ಲೀಷ್ ಸಬ್ಜೆಕ್ಟ್ನ ಫೇಲ್ ಮಾಡ್ತಾರೆ. ಅವರೊಬ್ಬ MLC, ಯಾರು? ಸಂಗಾರೆಡ್ಡಿ ಕಾತರ್ಕಿ MLC ಅವರು. ಆ MLC ಆಗಿರ್ತಕ್ಕಂಥವನ ಒಂದು ಆಧಿಪತ್ಯದಲ್ಲಿರ್ತಕ್ಕಂಥ ಆ ವಿದ್ಯಾಸಂಸ್ಥೆಯಲ್ಲಿ ಹಲವು ಅನ್ಯಾಯ, ದೌರ್ಜನ್ಯಗಳ ವಿರುದ್ಧ ನಾನು ಧ್ವನಿ ಎತ್ತಿದ್ದಕ್ಕೆ ನನ್ನ ಇಂಗ್ಲೀಷ್ ಸಬ್ಜೆಕ್ಟನ್ನು ಫೇಲ್ ಮಾಡ್ತಾರೆ. ಆವಾಗ ಆ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಿರ್ತಾರೆ, ಬಸವರಾಜ್ ಹೊರಟ್ಟಿ ಅವರು ಶಿಕ್ಷಣ ಮಂತ್ರಿಗಳಿರ್ತಾರೆ. ಅಂಥ ಸಂದರ್ಭದಲ್ಲಿ 2 ಬಾರಿ 8700 ಒಮ್ಮೆ, 7800 ಒಮ್ಮೆ
ಶಿಕ್ಷಕರನ್ನ ತುಂಬಿಕೊಳ್ಳಕ್ಕೆ ನೇರ ನೇಮಕಾತಿಯ ಆದೇಶವನ್ನು ಹೊರಡಿಸ್ತಾರೆ. ಆ ಟೈಮಲ್ಲಿ ನನ್ನ ಸಬ್ಜೆಕ್ಟ್ ಹೋಗಿರೋದ್ರಿಂದ ಅವಕಾಶ ಸಿಗಲ್ಲ. ಆವಾಗ ನಾನು ತಿಳ್ಕೊಂಡಿದ್ದು ಒಂದೇ, ಈ ರೀತಿ ವ್ಯವಸ್ಥೆ ಆದರೆ ಸಾಮಾಜಿಕ ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತಂದರೆ ನಾನು ಕೂಡ ರಾಜಕೀಯ ಕ್ಷೇತ್ರಕ್ಕೆ ಬರಲೇಬೇಕು. ಹಲವು ಸಮಸ್ಯೆಗಳ ವಿರುದ್ಧ, ಹಲವು ಜ್ವಲಂತ ಸಮಸ್ಯೆಗಳ ವಿರುದ್ಧ ನಾನು ಧ್ವನಿಯಾಗಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಹಿಂದುಳಿದ ವರ್ಗದಲ್ಲಿ ವಿಧೇಯಕನಾಗಿ ನಾನೊಬ್ಬ ಪ್ರತಿಭಾನ್ವಿತ ರಾಜಕಾರಣಿಯಾಗಿ ಈ ರಾಜ್ಯಕ್ಕೆ ಹಲವು ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲು ನಾನು ಏಕಾಂತವಾಗಿ ರಾಜಕೀಯದಲ್ಲಿ ಸೇವೆ ಸಲ್ಲಿಸಲೇಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆ ಗುರಿಯನ್ನು ಇಟ್ಕೊಂಡು ರಾಜಕೀಯಕ್ಕೆ ಬಂದೆ. ಕುಮಾರಸ್ವಾಮಿಯವರು ನನ್ನ ರಾಜಕೀಯ ಗುರುಗಳು. ಯಾಕೆಂತಂದರೆ ಅವರ ನಡೆ ನುಡಿ ವ್ಯವಸ್ಥೆಯನ್ನು ತಿಳ್ಕೊಂಡು ನಾನು ಅವರ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಗಳನ್ನ ರೂಢಿಸ್ಕೊಂಡು ರಾಜಕೀಯಕ್ಕೆ ಬಂದವನು. ಯಾಕಂತಂದರೆ ಈ ರಾಜ್ಯಕ್ಕೆ ರಾಜಕಾರಣದಲ್ಲಿ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಕ್ರಾಂತಿಯ ಬದಲಾವಣೆ ತಂದವರು ಬೇರೆ ಯಾರೂ ಅಲ್ಲ, ಅದು ಹೆಗ್ಗಳಿಕೆ ಸಲ್ಲೋದು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾತ್ರ. ಸೊ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಾರಾಯಿ ಲಾಟ್ರಿ ಅಂತ ನಿಷೇಧವನ್ನು ಮಾಡಿದರು. ಸಾರಾಯಿ ಲಾಟ್ರಿ ಅಂತ ನಿಷೇಧವನ್ನು ಮಾಡಿದರು. ಬಹುನಿರೀಕ್ಷಿತವಾಗಿ ರೈತರ ಸಾಲ ಮನ್ನಾ ಮಾಡಿದರು. ಸರ್ಕಾರವನ್ನು ವಿಧಾನಸೌಧದಲ್ಲಿ ನಡೆಸದೆ ಜನರ ಮನೆ ಬಾಗಿಲಲ್ಲಿ ಸರ್ಕಾರವನ್ನು ತಂದರು. ಹೀಗೆ ಅವರು ಹಲವಾರು ಭಾಗ್ಯಗಳೇನು ಕೊಟ್ಟರು. ಸೈಕಲ್ ಭಾಗ್ಯ ಆಗಿರ್ಬೋದು, ಪಿಂಚಣಿ ಭಾಗ್ಯ ಆಗಿರ್ಬೋದು, ಲೋಕ ಅದಾಲತ್ಗಳನ್ನು ಸೃಷ್ಟಿಸಿ ಜನರ ಮನೆ ಬಾಗಿಲಿಗೆ ಸರ್ಕಾರವನ್ನು ತಂದಿರತಕ್ಕಂಥ ಹೆಗ್ಗಳಿಕೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತದೆ. ಆ ಒಂದು ವಿಧೇಯಕವನ್ನು ಇಟ್ಕೊಂಡು ನಾನು ರಾಜಕೀಯ ಗುರುಗಳಾಗಿ ಇವತ್ತು ನಾನು ಅವ್ರನ್ನ ಮನದಲ್ಲಿ ಸ್ಮರಿಸ್ಕೊಂಡು ಪೂಜಿಸ್ಕೊಂಡು ಬರ್ತಾ ಇದ್ದೀನಿ. ಸರ್, ಈಗ ಈ ರಾಜಕೀಯ ರಂಗದಲ್ಲಿ ತಾವು ತಮ್ಮ ಯಾವ ರೀತಿ ರಾಜಕಾರಣಕ್ಕೆ ಬಂದ್ರಿ, ಮತ್ತೆ ಅದ್ರ ಜೊತೆಗೆ ತಮ್ಮ ರಾಜಕೀಯ ಗುರುಗಳು ಯಾರು, ಮತ್ತೆ ಅವ್ರು ಮಾಡಿರುವಂತ ಈ ರಾಜ್ಯಕ್ಕೆ ಕೊಟ್ಟಿರುವಂತ ಕೆಲವೊಂದು ಅಂಶಗಳನ್ನ ನೀವು ಗಮನಿಸಿದ್ರಿ. ಇಷ್ಟೆಲ್ಲ ಇರುವಾಗ ತಾವು ನ್ಯಾಷನಲ್ ಅಪ್ನಿ ಪಾರ್ಟಿಯಲ್ಲಿ ಯಾಕೆ ಬಂದ್ರಿ? ಇದಕ್ಕೇನು ಕಾರಣ? ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಬರೋದಕ್ಕೆ ಒಂದು ನೇರವಾದ ಸತ್ಯವಾದ ಕಾರಣವನ್ನು ನಾನು ಹಲವಾರು ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದೀನಿ. JDSನಲ್ಲಿ ಇಂಡಿ ತಾಲೂಕವನ್ನು ಪ್ರತಿನಿಧಿಸ್ತಕ್ಕಂಥ ಸದಸ್ಯನಾಗಿ ನಾನು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಸ್ಥಳೀಯ ಮತ್ತು ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ನಾಯಕರ ತುಳಿತಕ್ಕೆ ಒಳಗಾಗ್ತೀನಿ. JDS ಅಲ್ಲಿ ನಾನು ಈಗ BJPಗೆ RSS ಯಾವ ರೀತಿ ಸಂಘಟನೆಯ ಕೆಲಸ ಮಾಡ್ತಾ ಇದೆಯೋ ಹಾಗೆ JDSಗೆ ಜನತಾ ಪರಿವಾರ ಸಂಘಟನೆಯನ್ನು ಕಟ್ಟಿ ಈ ರಾಜ್ಯದಲ್ಲಿ ಬೆಳೆಸಿದ್ದೆ. ಅದರ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕುಮಾರಣ್ಣ ಅವರಿಗೆ ಕೊಟ್ಟಿದ್ದೆ. ಸೊ ಹಲವಾರು ರೀತಿಗಳಲ್ಲಿ ನಾನು ಕುಮಾರಣ್ಣ ಅವರಿಗೆ ನನ್ನ ಒಂದು ಪ್ರಸ್ತುತ ಕೆಲಸಗಳನ್ನು ಅವರಿಗೆ ಗಮನಕ್ಕೆ ತಂದಿದ್ದೆ. ನಾನು ಎಲ್ಲವನ್ನ ಕುಮಾರಣ್ಣ ಒಪ್ಕೊಂಡಿದ್ರು. ಸೊ ಅವರಿಗೆ ಈಗ ಜ್ಞಾಪಕ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಇರೋ ಸತ್ಯಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥ ಸ್ಥಳೀಯ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಲೀಡರ್ಗಳ ತುಳಿತಕ್ಕೆ ಒಳಗಾಗಿ ನಾನು ಏನಾಗ್ತೀನಿ ಅಂತಂದರೆ ಜರ್ಜರಿತನಾಗ್ತೀನಿ. ನನಗೆ ಯಾವುದೇ ರೀತಿಯಾದ JDSನಲ್ಲಿ ಅವಕಾಶಗಳು ಸಿಗೋದಿಲ್ಲ. ಸೊ ಹಾಗಾಗಿ ನಾನು JDSನ್ನು ತ್ಯಜಿಸಿ ನಾನು ಸಂಘಟನೆಯನ್ನೇ ಒಂದು ಮೂಲ ಮಂತ್ರವನ್ನಾಗಿಸಿಕೊಂಡು ಜಾತ್ಯತೀತತೆಯ ಮನೋಭಾವದಿಂದ ಕರ್ನಾಟಕವನ್ನು ಒಗ್ಗೂಡಿಸಿಕೊಂಡು ಸಹೋದರತ್ವ, ಭಾತೃತ್ವ, ವಿಶಾಲ ಮನೋಭಾವದೊಂದಿಗೆ ಸಹೋದರತ್ವವನ್ನು ಅರಳಿಸಿಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕರ್ನಾಟಕವನ್ನು ಕಟ್ಟಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಜನತಾ ಪರಿವಾರವನ್ನು ಮುನ್ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಭಗತ್ ಸಿಂಗ್ ಬಿಷಪ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ನನಗೆ ರಾಷ್ಟ್ರೀಯ ಅಧ್ಯಕ್ಷರು ಪರಿಚಯ ಆಗ್ತಾರೆ. ಸೊ ಪರಿಚಯ ಆದಂಥ ಇದರಲ್ಲಿ ನನಗೆ ಇಮ್ಮಿಡಿಯೇಟ್ ಆಗಿ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿ ಹೊಣೆಗಾರಿಕೆಯನ್ನು ಹೊರಿಸ್ತಾರೆ. ಆ ಮೂಲಕ ನಾನು ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ರಾಜ್ಯದಲ್ಲಿ ಪಕ್ಷವನ್ನು ಮುನ್ನಡೆಸಲು ಈಗ ಪ್ರಸ್ತುತ ರಾಜಕಾರಣದಲ್ಲಿ ಮುಂದುವರಿತಾ ಇದೆ. ಸರ್, ಈಗ ಈ ನ್ಯಾಷನಲ್ ಅಪ್ನಿ ಪಾರ್ಟಿಯ ಮುಖ್ಯವಾಗಿ ಏನು ಉದ್ದೇಶಗಳಿದೆ, ಗುರಿಗಳು ಏನಿದೆ, ಮತ್ತೆ ಸಿದ್ಧಾಂತಗಳು ಏನಿದೆ ಈ ಪಕ್ಷದ್ದು? ಕರ್ನಾಟಕ ನ್ಯಾಷನಲ್ ಅಪ್ನಿ ಪಾರ್ಟಿ, ಕರ್ನಾಟಕ ಪ್ರದೇಶ ನ್ಯಾಷನಲ್ ಅಪ್ನಿ ಪಾರ್ಟಿ ಉದ್ದೇಶ ಬಡತನ ಮುಕ್ತ, ಹಸಿವು ಮುಕ್ತ, ನಿರುದ್ಯೋಗ ಮುಕ್ತ, ಹೀಗೆ ಹಲವು ಅಂಶದ ಕಾರ್ಯಕ್ರಮಗಳನ್ನು ಮುಂದಿಟ್ಟುಕೊಂಡು ಮೇನ್ ತತ್ವೋದ್ದೇಶಗಳಪ್ಪ ಅಂತಂದರೆ ಹಸಿವು ನೀಗಿಸುವುದು, ಕರ್ನಾಟಕದ ಜನತೆಯ ಹಸಿವು ನೀಗಿಸುವುದು, ಬಡತನದಿಂದ ಹೊರಗೆ ತರುವುದು ಹಾಗೂ ನಿರುದ್ಯೋಗ ಮುಕ್ತಿಯನ್ನು ಮಾಡೋಕ್ಕೆ ಹಲವು ತಂತ್ರ ವಿಧಾನಗಳನ್ನು ಅನುಸರಿಸುವುದರ ಮೂಲಕ ಕರ್ನಾಟಕವನ್ನು ಸರ್ವಾಂಗೀಣ ವಿಕಾಸದ ಅಭಿವೃದ್ಧಿಯತ್ತ ಕೊಂಡೊಯ್ಯುವುದೇ ನಮ್ಮ ಉದ್ದೇಶ ಆಗಿದೆ.
ಸರ್, ಈಗಾಗಲೇ ಹಲವಾರು ಪಕ್ಷಗಳು, ರಾಜಕೀಯ ಪಕ್ಷಗಳು ಇರುವಾಗ ಎಸ್ ಸರ್, ಈಗ ಈಗಿನ ಒಂದು ರಾಜಕಾರಣವನ್ನ ಗಮನಿಸಿದ್ರೆ ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂತ ವ್ಯವಸ್ಥೆಗೆ ರಾಜಕಾರಣ ಇದೆ. ಅಂತದ್ರ ಮಧ್ಯದಲ್ಲಿ ತಾವು ಒಂದು ಸ್ಕ್ರಾಚ್ ಇಂದ ಪಕ್ಷವನ್ನ ಬೆಳೆಸುವುದು ಹೇಗೆ ಸಾಧ್ಯ ಆಗ್ಬೋದು ಅಂತ ತಾವು? ಖಂಡಿತವಾಗ್ಲೂ ಸಾಧ್ಯ ಇದೆ ಸರ್. ನಮ್ಮ ಕರ್ನಾಟಕದ ಜನ ಮನಸ್ಸು ಮಾಡಿದ್ರೆ ಸೊ ಏರಿಳಿತಗಳು ಏನೇ ಇರ್ಬೋದು, ಆದರೆ ಯಾವ ರೀತಿ ಟೀಕೆ ಟಿಪ್ಪಣಿಗಳು ಇರ್ಬೋದು, ಆದರೆ ನನ್ನ ಕರ್ನಾಟಕ ಜನ ಮನಸ್ಸು ಮಾಡಿದರೆ ಈಗ ಬೇಸತ್ತು ಹೋಗಿದ್ದಾರೆ. ರಾಜಕಾರಣದ ಅಲೆದಾಟಗಳಿಗೆ, ದೊಂಬರಾಟಗಳಿಗೆ ಕರ್ನಾಟಕ ಜನ ಬೇಸತ್ತು ಹೋಗಿದ್ದಾರೆ. ಯಾಕೆಂತಂದ್ರೆ ಇವತ್ತು 5 ಗ್ಯಾರಂಟಿಗಳನ್ನು ಇಟ್ಕೊಂಡು ಪ್ರಸ್ತುತ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ತನ್ನ ನಿಲುವನ್ನು ತಳಿತಾ ಇದೆ ಅಂತಕ್ಕಂಥದ್ದು ಸಮಸ್ತ ನಾಡಿನ ಜನತೆಗೆ ಗೊತ್ತಿದೆ. ಸೊ ಇದಕ್ಕಿಂತ ಹಿಂದೆ ಬಿಜೆಪಿ ಸರ್ಕಾರ ಕರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಜನರೊಂದಿಗೆ ದೊಂಬರಾಟ ಮಾಡಿತ್ತು ಅಂತಕ್ಕಂಥದ್ದು ಕೂಡ ಗೊತ್ತಿದೆ. ಸೊ ಇವೆಲ್ಲ ಅಂಶಗಳನ್ನು ಮನದಟ್ಟು ಮಾಡಿಕೊಂಡು ಜನತೆ ಖಂಡಿತವಾಗ್ಲೂ 2028ಕ್ಕೆ ಬದಲಾವಣೆ ಬಯಸ್ತಾರೆ. ನನ್ನ ಮತ ಮಾರಾಟಕ್ಕಿಲ್ಲ ಅನ್ನೋ ಒಂದು ವಿಧೇಯಕದಡಿ ಕರ್ನಾಟಕ ಕಮಾಲ್ ಕರ್ನಾಟಕವನ್ನಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನ ಅಧಿಕಾರಕ್ಕೆ ತರುವಲ್ಲಿ ಅಥವಾ ಅಭ್ಯರ್ಥಿಗಳನ್ನ ಗೆಲ್ಲಿಸುವಲ್ಲಿ ಕಾರಣೀಭೂತರಾಗ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸದ ನುಡಿಗಳನ್ನ ಈ ಮೂಲಕ ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೆ ತಮ್ಮ ಪಕ್ಷಗಳು ಯಾವ ರೀತಿ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡಿದೆ ಸರ್? ಸರ್, ನಮ್ದು ಸಾಮಾಜಿಕ ಕೆಲಸ ಕಾರ್ಯಗಳು ಅನ್ನೋದಕ್ಕಿಂತಲೂ ಜನರಿಗೆ ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕ ಮೊದಲು ಪಕ್ಷದ ಅಜೆಂಡಾ, ಪಕ್ಷದ ಉದ್ದೇಶಗಳು, ತತ್ವಾದರ್ಶಗಳನ್ನ ಜನರಿಗೆ ನಾನು ಯೂಟ್ಯೂಬು, ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮ್ ಮೂಲಕ ಜನರ ಮನೆಗಳಿಗೂ ತಲುಪಿಸೋ ಕೆಲಸವನ್ನು ನಾನು ಈಗ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡಿಸೆಂಬರ್ ನಂತರ ಇಡೀ ರಾಜ್ಯಾದ್ಯಂತ ಜನಾಶೀರ್ವಾದ ಯಾತ್ರೆ ಹೊರಡ್ತೀನಿ, ಜನರ ಆಶೀರ್ವಾದ ಪಡಿತೀನಿ. ಅಷ್ಟೇ ಅಲ್ಲ, ಕಮಾಲ್ ಕರ್ನಾಟಕ, ಜಾಗೃತ ಕರ್ನಾಟಕ ಮತ್ತು ಸೈಕಲ್ ಚಲಿಸು ಜಾಗೃತಿ ಮೂಡಿಸಕ ಅಂತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ನಾನು ಮುಂದಿಟ್ಟುಕೊಂಡು ರಾಜ್ಯದ ಜನರ ಗಮನ ಸೆಳೆದು ರಾಜ್ಯ ರಾಜಕೀಯದಲ್ಲಿ ಮಹತ್ವಾಕಾಂಕ್ಷಿಯಾಗಿ ಬದಲಾವಣೆ ತರ್ತೀನಿ ಅಂತಕ್ಕಂಥ ಒಂದು ಮಾದಾಶೆಯನ್ನು ನಾನು ಹೊಂದಿದ್ದೇನೆ. ಸರ್, ಈಗ ಈ ನಮ್ಮ ಒಂದು ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ವತಿಯಿಂದ ಈ ರಾಜ್ಯದ ಜನತೆಗೆ ಹಾಗೂ ತಮ್ಮ ಪಕ್ಷದ ಪರವಾಗಿ ಹಾಗೂ ಯುವಕರಿಗೆ ಏನು ಒಂದು ಆಹ್ವಾನವನ್ನು ಕೊಡಲು ಇಷ್ಟ? ಯುವಕರಿಗೆ ನಾನು ಹೇಳೋದಿಷ್ಟೇ, ನನ್ನ ಪಕ್ಷದಿಂದ ನೇರವಾಗಿ ಹೇಳ್ತೀನಿ, ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಯುವಕರೇ, ದಯವಿಟ್ಟು ರಾಜಕಾರಣದ ತಂತ್ರಗಾರಿಕೆಗೆ ಬಲಿಯಾಗಬೇಡಿ. ನಮ್ಮ ಕುಮಾರಣ್ಣವರು ಎಷ್ಟೇ ಸಲ ಹೇಳಿದರು, ಆದರೆ ರಾಜಕೀಯ ದೊಂಬರಾಟಗಳಿಗೆ, ರಾಜಕೀಯ ರಸದೌತಣಗಳಿಗೆ ಬಲಿಯಾಗಬೇಡಿ. ಯಾಕಂತಂದ್ರೆ ಹಣ ಹೆಂಡ ಇದ್ರ ಹಿಂದೆ ನೀವು ಮಾರಾಟ ಆದ್ರಿ ಅಂತಂದ್ರೆ ರಾಜ್ಯದ ಅಭಿವೃದ್ಧಿ ಕಾಣಲು ಸಾಧ್ಯವಿಲ್ಲ, ನಿರುದ್ಯೋಗವನ್ನು ಸಂಪೂರ್ಣವಾಗಿ ತೊಡೆದು ಹಾಕಲು ಸಾಧ್ಯವಿಲ್ಲ, ಹಸಿವು ಮುಕ್ತ ಕರ್ನಾಟಕವನ್ನಾಗಿ ಮಾಡಲು ಸಾಧ್ಯವಿಲ್ಲ. ಹೀಗೆ ಹಲವು ವಿಧೇಯಕಗಳಡಿ ಕರ್ನಾಟಕವನ್ನ ವಿಕಾಸದತ್ತ ಕೊಂಡೊಯ್ಯಲು ಸಾಧ್ಯವಿಲ್ಲ. ಹಾಗಾಗಿ ನನ್ನ ಯುವಕರಿಗೆ, ಅಣ್ಣ ತಮ್ಮಂದಿರಿಗೆ, ಸಹೋದರಿಯರಿಗೆ, ತಾಯಂದರಿಗೆ ನಾನು ಈ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನ್ಯಾಷನಲ್ ಅಪ್ನಿ ಪಾರ್ಟಿ ತನ್ನದೇ ಆದ ಗುರಿ ಉದ್ದೇಶಗಳನ್ನು ಹೊಂದಿದೆ. ಸೊ ದಯವಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತೀನಿ, ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸೊ ಬಡತನ ಮುಕ್ತ, ಹಸಿವು ಮುಕ್ತ, ನಿರುದ್ಯೋಗ ಮುಕ್ತ ಅಜೆಂಡಾಗಳನ್ನು ಇಟ್ಟುಕೊಂಡು ಸ್ವಾವಲಂಬಿ ಕರ್ನಾಟಕವನ್ನು ಕಟ್ಟಲು ನಾನು ಪಣ ತೊಟ್ಟಿದ್ದೇನೆ. ರೈತರನ್ನ ಸ್ವಾವಲಂಬಿಯನ್ನಾಗಿಸಲು, ಕಾರ್ಮಿಕರನ್ನ ಸ್ವಾವಲಂಬಿಯಾಗಿಸಲು, ಹೀಗೆ ಹಲವು ವಿಧಗಳಲ್ಲಿ ನೊಂದ ನಿರಾಶ್ರಿತರಿಗೆ ಆಶ್ರಯಿತವಾಗಿ ಬಹು ನಿರೀಕ್ಷಿತ ಮಟ್ಟದಲ್ಲಿ ಬದುಕನ್ನು ಕಟ್ಟಿಕೊಡೋಕೆ ನ್ಯಾಷನಲ್ ಅಪ್ನಿ ಪಾರ್ಟಿ ಸಿದ್ಧವಾಗಿದೆ. ದಯವಿಟ್ಟು ಎಲ್ಲರೂ ಬಹು ನಿರೀಕ್ಷಿತ ಮಟ್ಟದಲ್ಲಿ ಶ್ರೀಮಂತ ರಾಜಕಾರಣಿಗಳ ಕೈಗೊಂಬೆಯಾಗದೆ, ಯಾಕಂತಂದ್ರೆ ಈಗಾಗಲೇ ನಾನು ಒಂದು ಬಾರಿ ಕರ್ನಾಟಕ ರಾಜ್ಯವನ್ನು ಸುತ್ತಾಟ ಮಾಡಿದ್ದೀನಿ. ಎಲ್ಲಿ ನೋಡಿದ್ರು ಶಾಸಕರ ಅಗರ್ಭ ಶ್ರೀಮಂತಿಕೆಯಿಂದ ಅವರ ಆಸ್ತಿಗಳೇನಿದಾವಲ್ಲ ತಲೆ ತಿರುಗಿ ಬೀಳುವಂತ ಆಸ್ತಿಯನ್ನು ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಯಾವ ಶಾಸಕರ ಆಸ್ತಿಯು 1000 ಕೋಟಿ ತೆಳಗಿಲ್ಲ. ಹೀಗಾದ್ರೆ ಬಡತನ ಹೇಗೆ ತೊಲಗಲು ಸಾಧ್ಯ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಜನತೆ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ, ಯುವಕರ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಬರೀ ನಾವು ಕೋಮುವಾದ, ಜಾತ್ಯತೀತತೆ ಅನ್ಕೊಂಡು ಹೋದ್ರೆ ಕರ್ನಾಟಕದ ಅಭಿವೃದ್ಧಿ ನಿಸ್ಸಂದೇಹವಾಗಿ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ಪ್ರಚುರಪಡಿಸುತ್ತಾ ದಯವಿಟ್ಟು ನಾಗರಿಕರು ಮತ್ತು ಯುವ ಜನತೆ ಬದಲಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿಯ ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿ ತಾವೆಲ್ಲ ಮತವನ್ನು ಧಾರೆ ಎರೆದಿದ್ದೇ ಆಗಿದ್ದಲ್ಲಿ ನಿಜವಾಗ್ಲೂ ಪ್ರಸ್ತುತ ರಾಜಕಾರಣವನ್ನು ಬದಲಾಯಿಸಿ ನವ ಕರ್ನಾಟಕ ನಿರ್ಮಾಣದತ್ತ ಹೆಜ್ಜೆ ಹಾಕುವುದು ಖಂಡಿತವಾಗ್ಲೂ ಸಾಧ್ಯವಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಗುರಿಯನ್ನು ತಮ್ಮ ಮುಂದೆ ಪ್ರತಿಪಾದಿಸೋಕೆ ಇಷ್ಟಪಡ್ತೀನಿ.
ಖಂಡಿತ ಸರ್, ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಇದೇ ರೀತಿ ತಮ್ಮ ಪಕ್ಷದಿಂದ ಈ ರೀತಿ ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳು ಆಗಲಿ ಅಂತ ಹೇಳಿ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಕಡೆಯಿಂದನೂ ಕೂಡ ತಮಗೆ ಶುಭವನ್ನು ಹಾರಿಸಿ ಇಷ್ಟೊತ್ತು ತಮ್ಮ ರಾಜಕೀಯ ವಿಚಾರಧಾರೆಗಳು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಹೃದಯಪೂರ್ವಕ ಅಭಿನಂದನೆಗಳು ಸರ್ ತಮಗೂ ಕೂಡ. ಸೊ ನನ್ನನ್ನು ಗುರುತಿಸಿ ಒಬ್ಬ ಸಣ್ಣ ಪ್ರಮಾಣದಲ್ಲಿ ಇನ್ನೂ ಪಕ್ಷ ಅಂಬೆಗಾಲು ಇಡ್ತಾ ಇದೆ. ಸೊ ಇದರ ಒಂದು ಸದುದ್ದೇಶವನ್ನು ಗುರುತಿಸ್ಬಿಟ್ಟು ಪಕ್ಷದ ಅಜೆಂಡಾವನ್ನು ನಾಡಿನ ಜನತೆಗೆ ತಿಳಿಸುವುದರ ಮೂಲಕ ನನಗೆ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ತಮಗೂ ಕೂಡ ನನ್ನ ಪಾರ್ಟಿ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅಷ್ಟೇ ಅಲ್ಲ, ನಿಮ್ಮಂತಹ ಮೀಡಿಯಾದವರು ಸೊ ಒಳ್ಳೆಯ ಸದುದ್ದೇಶಗಳಿಗೆ ಬೆಂಗಾವಲಾಗಿ ನಿಂತಿದ್ದೇ ಆಗಿದ್ದಲ್ಲಿ ಕರ್ನಾಟಕವನ್ನು ಖಂಡಿತವಾಗಲೂ ಕಮಾಲ್ ಕರ್ನಾಟಕ ಮತ್ತು ನವ ಕರ್ನಾಟಕ ನಿರ್ಮಾಣವನ್ನಾಗಿ ಮಾಡಲು ಸಾಧ್ಯ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಅಂಶಗಳನ್ನು ನಿಮ್ಮ ಮುಂದೆ ಪ್ರೇರೇಪಿಸುವುದರ ಮೂಲಕ ನೀವು ನನ್ನನ್ನು ಗುರುತಿಸಿ ನನ್ನ ಒಂದು ಇಂಟರ್ವ್ಯೂ ಮೂಲಕ ರಾಜ್ಯದ ಜನತೆಗೆ ಪರಿಚಯಿಸಲು ಹೊರಟಿರುವ ತಮಗೆ ಹೃದಯಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು ಸರ್. ನಮಸ್ತೆ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಸುಮಾರು ವರ್ಷಗಳಿಂದ ಈ ಭಾಗದಲ್ಲಿ ಸೇವೆಯನ್ನು ಮಾಡ್ತಾ ಬಂದಿರುವಂತಹ ಮಾನ್ಯ ಫಿರೋಜ್ BS ಇವರ ಮಾತುಗಳನ್ನು, ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.